ಸಿಟಿ ಕೋಆಪರೇಟಿವ್ ಬ್ಯಾಂಕ್ನ ಶಾಖಾ ಕಚೇರಿಯ ನೂತನ ಕಟ್ಟಡ ನಿರ್ಮಾಣ ಮಾಡಲಾಗಿದ್ದು ಆಗಸ್ಟ್ 25ರಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಉದ್ಘಾಟನೆ ಮಾಡಲಿದ್ದಾರೆ. ಬ್ಯಾಂಕಿನ ಲಾಕರ್ ರೂಮ್ ಉದ್ಘಾಟನೆಯನ್ನ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರು ನೆರವೇರಿಸಲಿದ್ದಾರೆ ಎಂದು ಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ಎಸ್ಕೆ ಮರಿಯಪ್ಪ ಮತ್ತು ಸಿಟಿ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರಾದ ಜಿ ರಾಜು ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಬ್ಯಾಂಕ್ ಸಾಧಿಸಿದ ಪ್ರಗತಿಯನ್ನು ಸಹ ಈ ವೇಳೆ ತಿಳಿಸಿದರು. ನಿಮಗೆ ಗೊತ್ತಿದೆ, ಶಿವಪ್ಪನಾಯಕ ಮಾರ್ಕೆಟ್ನಲ್ಲಿ ನಾವೊಂದು ಬ್ರಾಂಚ್ನ ಆಗಿನ ಅಧ್ಯಕ್ಷರುಗಳು ನಿರ್ದೇಶಕರು ಅವತ್ತಿನ ದಿವಸ ಅದನ್ನು ಬ್ರಾಂಚನ್ನ ಒಂದು ಓಪನ್ ಮಾಡಿ ಇವತ್ತು ನಾವು ನಮ್ಮ ಬ್ಯಾಂಕಿನ ಒಂದು ಇತಿಹಾಸನ ನಿರ್ಮಾಣ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ 2.25 ಕೋಟಿ ರೂಪಾಯಿ ಇವತ್ತು ಒಂದು ಬ್ರಾಂಚ್ನ ಉದ್ಘಾಟನೆ ನಮ್ಮ ಸ್ವಂತ ಕಟ್ಟಡ ಆಗಬೇಕು ಅನ್ನೋದು ಹಿಂದಿನ ನಿರ್ದೇಶಕರುಗಳ ಆಶಯನ ಇವತ್ತು ನಾವು ಪೂರ್ಣಗೊಳಿಸ್ತಾ ಇರೋವಂಥದ್ದು. ನಾವು ಬ್ಯಾಂಕಿನ ಒಟ್ಟು ವಹಿವಾಟು 485 ಕೋಟಿ ರೂಪಾಯಿ ಇವತ್ತು ವಹಿವಾಟು ನಡೀತಾ ಇರೋಂಥದ್ದು. ನಮ್ಮ ಷೇರು ಬಂಡವಾಳ ಮತ್ತು NPA ಇದೆಲ್ಲದನ್ನು ರಿಸರ್ವ್ ಬ್ಯಾಂಕ್ ಕಂಟ್ರೋಲ್ನಲ್ಲಿರೋದ್ರಿಂದ ನಾವು ರಿಸರ್ವ್ ಬ್ಯಾಂಕ್ನ ಅಡಿಯಲ್ಲಿ NPAನ 6%ಇಂದ 8% ನಾವು ಇವತ್ತು ಮೊದಲು 40-45% ಇರ್ತಿತ್ತು. ಇದನ್ನು ನಾವು ಇವತ್ತಿನ ದಿವಸ ಮಾಡ್ಕೊಂಡು ಬ್ಯಾಂಕಿನ ಅಭಿವೃದ್ಧಿಗೆ ಗ್ರಾಹಕರು ಮತ್ತು ಷೇರುದಾರರು ಅವರ ಆಶಯದಂತೆ ನಂತರ ಗ್ರಾಹಕರುಗಳನ್ನ ನಾವು ಮನವೊಲಿಕೆ ಮಾಡಿ ಸಾಲ ತಗೊಳ್ಳಿಕ್ಕೆ ಇವತ್ತು ನಿಮಗೆ ಗೊತ್ತಿದೆ ನ್ಯಾಷನಲ್ ಬ್ಯಾಂಕಲ್ಲಿ ಯಾವ ರೀತಿ ಇರಬೇಕು, ನಮ್ಮದು ಕೋಆಪರೇಟಿವ್ ಸೆಕ್ಟರ್ನಲ್ಲಿ ನಾವು ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನು ಮಾಡ್ಕೊಂಡು ಇವತ್ತು ನಾವು ಅದನ್ನು ತಂದಿರೋವಂಥದ್ದು. ನಾವು ಈಗ ಈ ಬ್ಯಾಂಕಿನ ಇತಿಹಾಸದಲ್ಲೇ ನಾವು ಒಂದು 7 ವರ್ಷದಿಂದ ಎ ಶ್ರೇಣಿ ಎ ಗ್ರೇಡಿಗೆ ಸಿಟಿ ಕೋಆಪರೇಟಿವ್ ಬ್ಯಾಂಕ್ನ ಇವತ್ತು ನಾವು ತಗೊಂಡು ಬಂದಿರೋವಂಥದ್ದು. ನಮ್ಮ ಗ್ರಾಹಕರಿಗೆ ಅನುಕೂಲದ ರೀತಿಯಲ್ಲಿ ಡಿವಿಡೆಂಡ್ನ ನಾವು ಪ್ರತಿ ಸರಿ 5%, 3%, 2% ಕೊಡ್ತಾ ಇದ್ದಿದ್ದಂಥದ್ದು. ಇವತ್ತು ನಾವು ಹೆಚ್ಚು ಕಮ್ಮಿ 10-12 ವರ್ಷದಿಂದ 10% ಡಿವಿಡೆಂಡ್ನ ನಾವೀಗ ಕೊಟ್ಕೊಂಡು ಬರ್ತಾ ಇರೋವಂಥದ್ದು. ಅದ್ರ ಜೊತೆಯಲ್ಲಿ ನಾವು ಡೆತ್ ಫಂಡ್ ಅಂತೇಳಿ ಒಂದು ಮಾಡಿ ಇವತ್ತು ಷೇರುದಾರರಿಗೆ 7,000 ರೂಪಾಯಿ ಡೆತ್ ಫಂಡ್ನ ನಾವು ಇವತ್ತಿನ ದಿವಸ ಘೋಷಣೆ ಮಾಡ್ಕೊಂಡು 10-12 ವರ್ಷದಿಂದ 7,000 ರೂಪಾಯಿನ ಹಣನ ಡೆತ್ ಫಂಡ್ ಅಂತೇಳಿ ನಾವು ಇವತ್ತು ಕೊಡ್ತಾ ಇರೋಂಥದ್ದು. ಅದ್ರ ಜೊತೆಯಲ್ಲಿ ನನಗೆ ಒಂದು NPA ಹಿಂದೆ ಇದ್ದಂಥ SV ತಿಮ್ಮಯ್ಯನವರು ಯಾವಾಗಲೂ ಹೇಳೋರು NPA 45% ಇದೆ, ರಿಸರ್ವ್ ಬ್ಯಾಂಕ್ನವರು ಭಾರಿ ಅಬ್ಜೆಕ್ಷನ್ ಮಾಡ್ತಿದ್ದಾರೆ, ನೀವು NPA ಕಡಿಮೆ ಮಾಡಿರಿ ಅಂತ. ನಮಗೆ ಅವತ್ತಿನ ಕಾಲದಲ್ಲಿ ಅದು NPA ಯಾವ ರೀತಿ ಕಡಿಮೆ ಮಾಡಬೇಕು ಏನು ಅನ್ನೋದನ್ನು ಸಹ ನಮಗೆ ತೋಚಿದೆ. ಈ ಬಾರಿ ನಾವು ಈಗ ಒಂದು 8 ವರ್ಷದಿಂದ NPAನ 6% ತಂದಿರೋವಂಥದ್ದು ಗ್ರಾಹಕರಿಗೂ ಮತ್ತು ನಮ್ಮ ಷೇರುದಾರರಿಗೂ ಇವತ್ತು ಅಭಿನಂದನೆಗಳನ್ನ ಹೇಳ್ಬೇಕಾಗತ್ತೆ. ಯಾಕೆ ಅಂತೇಳಿದ್ರೆ ನಾವು NPA ಕಡಿಮೆ ಮಾಡೋವಂಥದ್ದು ಯಾವ ರೀತಿಯಪ್ಪ ಅಂತೇಳಿದ್ರೆ ಸಾಲ ತಗೊಂಡಂಥವ್ರು ಮರುಪಾವತಿ ಮಾಡಿದಾಗ ಮಾತ್ರ ಅದು NPA ಕಡಿಮೆ ಆಗೋವಂಥ ಇದಿರೋದ್ರಿಂದ ನಾವು ಮಾಡ್ಕೊಂಡು ಬಂದಿರೋವಂಥದ್ದು.